ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಅಗ್ರಿ ಸ್ಟುಡಿಯೋ. ಮಿತ್ರರೇ, ಇವತ್ತು ಒಂದು ವಿಡಿಯೋದಲ್ಲಿ ಒಂದು ಅನಿಮಲ್ ಸೇಲ್ ಅಪ್ಲಿಕೇಶನ್ಸ್ ಬಗ್ಗೆ ಹೇಳೋಕೆ ಅಂದ್ಕೊಂಡಿದ್ದೀನಿ. ಸೊ ಮೊಬೈಲ್ ಅಪ್ಲಿಕೇಶನ್ಸು ಇದರಲ್ಲಿ ಎಲ್ಲ ರೀತಿಯ ಮಾರಾಟ ವ್ಯವಸ್ಥೆ, ಅಂದರೆ ಎಲ್ಲ ಪ್ರಾಣಿಗಳು, ಕೋಳಿ, ಕುರಿ, ಮೇಕೆ, ಹಸು, ಸೊ ಎಲ್ಲ ರೀತಿಯ ದೇಶದಾದ್ಯಂತ ಎಲ್ಲಿ ಯಾವ ಮೂಲೆಯಿಂದ ಆದರೂ ಬೇಕಾದರೂ ಮಾರಾಟ ಮಾಡ್ಬೋದು, ಕೊಂಡ್ಕೊಳ್ಬೋದು ಅಂತ ಅಪ್ಲಿಕೇಶನ್ ಬಗ್ಗೆ ಹೇಳೋಕೆ ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಮಾಡಬೇಕಾಗಿದೆ. ಸೊ ಯಾವ ರೀತಿ ಅಪ್ಲಿಕೇಶನ್ ಇರುತ್ತೆ, ಅದರ ಒಂದು ಇದೇನಿರುತ್ತೆ, ಸೊ ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ನೇರವಾಗಿ ಹೋಗ್ಬಿಟ್ಟು ಸೊ ಡೌನ್ಲೋಡ್ ಮಾಡಿಕೊಂಡು ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ ಅದರಲ್ಲಿ ನಮೂದು ಮಾಡೋದ್ರ ಮುಖಾಂತರ ನಿಮ್ಗೆ OTP ಬರುತ್ತೆ. OTP ಮುಖಾಂತರ ನೀವು ಅದರಲ್ಲಿ ಎಂಟ್ರಿ ಆಗ್ಬೋದು. ಸೊ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ಸೊ ವಿಡಿಯೋ ನೇರವಾಗಿ ತೋರಿಸ್ತಾ ಅದನ್ನು ಮಾಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೀವು ಡೌನ್ಲೋಡ್ ಮಾಡಿದ ನಂತರ ಈ ಮೇಲಿಂದು ಐಕಾನ್ ನೋಡಿ. ಸೊ ಅನಿಮಲ್ಸ್ ಇರ್ತಕ್ಕಂಥ ಐಕಾನ್ ಇರುತ್ತೆ. ಡೌನ್ಲೋಡ್ ಆದಮೇಲೆ ಈ ರೀತಿ ಐಕಾನ್ ಇರುತ್ತೆ ಅದು. ಸೊ ಅದನ್ನು ಓಪನ್ ಮಾಡಿದ್ಮೇಲೆ ನಾವು ಅಂದರೆ ರಿಜಿಸ್ಟರ್ ಆದಮೇಲೆ ಇದೆಲ್ಲನೂ ಓಪನ್ ಆಗ್ತಕ್ಕಂಥದ್ದು. ಸೊ ನಾವು ಇದರಲ್ಲಿ ಎಲ್ಲ ಪ್ರಾಣಿಗಳನ್ನು ಹುಡುಕಾಟ ಮಾಡ್ಬೋದು. ಅಂದರೆ ನೀವು ನಮ್ಮ ಕೊಂಡ್ಕೊಳ್ಳೋರಾದರೆ ಹುಡುಕಿ, ಮಾರೋರಾದರೆ ಪೋಸ್ಟ್ ಮಾಡಿ. ಸೊ ಇದು ಪ್ರೊಫೈಲ್ ಈ ರೀತಿ ಇರುತ್ತೆ ನೋಡಿ. ನಿಮಗೆ ಬೇಕಾದ್ರೆ ಭಾಷೆಯನ್ನು ಸಹ ನೀವು ಸೆಟ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಕನ್ನಡ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಯಾವ್ದು ಬೇಕಾದ್ರೆ ಅದನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಅದನ್ನು ಸರಿ ಮಾಡ್ಬೋದು. ಹಾಗೆಯೇ ಇಲ್ಲಿ ಇರ್ತಕ್ಕಂಥ ರೀಸೆಂಟಾಗಿ ಯಾರಾದರೂ ಪೋಸ್ಟ್ ಮಾಡಿರ್ತಾರೋ ಸೊ ಅವೆಲ್ಲ ಪೋಸ್ಟ್ಗಳು ಸೊ ನಾವಲ್ಲಿ ನೋಡಬಹುದು. ಫಾರಮ್ಸ್ ಇರುತ್ತೆ, ಯಾವ್ಯಾವ ಫಾರಮಲ್ಲಿ ಏನೇನು ವಿಶೇಷತೆಗಳಿರ್ತವೆ ಸೊ ಅದೆಲ್ಲವೂ ಸಹ ನಮಗೆ ಕಾಣಸಿಗ್ತವೆ. ಇಲ್ಲಿ ಕೇವಲ ಒಂದು ಪ್ರಾಣಿಗೆ ಸಂಬಂಧಪಟ್ಟಿದ್ದಲ್ಲ, ಕುರಿ ಇರ್ಬೋದು, ಕೋಳಿ, ಮೇಕೆಗಳು, ಹಸುಗಳು ಮತ್ತು ಇನ್ನೂ ಬೇರೆ ಏನಾದರೂ ಪ್ರಾಣಿಗಳಿದ್ದರೆ ನೀವು ಅಪ್ಡೇಟ್ ಮಾಡಿ, ಮಾರೋರಿದ್ದರೆ ಸೊ ರೀಸೆಂಟಾಗಿ ಇತ್ತೀಚಿನ ಉತ್ಪನ್ನಗಳು ರೀಸೆಂಟಾಗಿ ಯಾರೆಲ್ಲ ಪೋಸ್ಟ್ ಮಾಡಿದ್ದಾರೆ ಅದನ್ನು ಕಾಣ್ಬೋದು. ಇಲ್ಲಿ ಪ್ರಾಣಿಗಳ ವರ್ಗ ಅಂತ ಇದೆ. ಸೊ ಅದರಲ್ಲಿ ನಾವು ಕುರಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಕುರಿಯಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಬ್ರೀಡ್ಗಳು, ಎಲ್ಲ ಜಾತಿಯ ಒಂದು ಕುರಿಗಳು ಸಹ ನಮಗಲ್ಲಿ ಸೊ ಪಿಕ್ಚರ್ ಸಮೇತ ಈ ಅಪ್ಲಿಕೇಶನ್ ತೋರಿಸುತ್ತೆ. ಸೊ ಅದರ ಜೊತೆಯಲ್ಲಿ ಈ ಒಂದು ಇದನ್ನು ನಿಮ್ಗೆ ಯಾವ್ದು ಬೇಕು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಪೋಸ್ಟ್ ಮಾಡಿದರೆ ಅಲ್ಲಿ ನಿಮಗೆ ತೋರಿಸುತ್ತೆ. ಪೋಸ್ಟ್ ಮಾಡಿಲ್ಲ ಅಂದರೆ ಯಾವುದೇ ಉತ್ಪನ್ನಗಳಿಲ್ಲ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸೊ ನೀವು ಅದರಲ್ಲಿ ನಾರಿ ಸುವರ್ಣ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಾರಿ ಸುವರ್ಣಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಇಲ್ಲಿ ಪೋಸ್ಟನ್ನು ಮಾಡಿದ್ದಾರೆ. ಸೊ ಅದು 40,000 ಪರ್ ಯೂನಿಟ್ ಅಂತ ಹೇಳ್ಬಿಟ್ಟು ಸೊ ಪೋಸ್ಟ್ ಮಾಡಿದ್ದಾರೆ. ಆ ರೀತಿ ಯಾವುದೇ ಒಂದು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರು ನಿಮಗೆ ಆ ಒಂದು ಪೋಸ್ಟನ್ನು ನೇರವಾಗಿ ಅಲ್ಲೇ ತೋರಿಸ್ತಕ್ಕಂಥದ್ದು. ಸೊ ನಾವೀಗ ಬೇರೆದೇನಾದ್ರು ಸೆಲೆಕ್ಟ್ ಮಾಡೋದು, ಹಸು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಹಸುವಿನ ಜಾತಿಯಲ್ಲಿ ಅಂದರೆ ಹಸುವಿನ ಒಂದು ಬ್ರೀಡ್ಸ್ ಯಾವಿದೆ ಎಲ್ಲನೂ ಭಾರತೀಯ ಮತ್ತು ವಿದೇಶಿ ಎರಡೂ ಬ್ರೀಡ್ಗಳನ್ನು ತೋರಿಸುತ್ತೆ. ನಾವು HF ಸೆಲೆಕ್ಟ್ ಮಾಡಿಕೊಂಡು ನೋಡೋದಾದರೆ HF ಹಸುಗಳನ್ನು ಸುಮಾರು ಜನ ಪೋಸ್ಟ್ ಮಾಡಿದ್ದಾರೆ. ನನ್ನ ಹಸು ಇದೆ ನೋಡಿ, ನೋಡಿ ಅಂತ ಹೇಳ್ಬಿಟ್ಟು ಸುಮಾರು ದೇಶದ ಮೂಲೆಯಿಂದಲೂ ಸಹ ಪೋಸ್ಟ್ಗಳು ಬಂದಿದ್ದಾವೆ. ಸೊ ಇವೆಲ್ಲದರಲ್ಲಿ ನಿಮ್ಗೆ ಯಾವುದು ಸೂಟೇಬಲ್ಲು, ನಿಯರೆಸ್ಟು ಇದೆಲ್ಲನೂ ನೋಡ್ಕೊಂಬಿಟ್ಟು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಮತ್ತು ಎರಡನೇ ವಿಧದಲ್ಲಿ ಇಲ್ಲಿಯೂ ಸಹ ನೀವು ಪ್ರಾಣಿಗಳನ್ನು ಸೆಲೆಕ್ಟ್ ಮಾಡಿ ಯಾವ ವಿಧದಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಸೊ ಅಲ್ಲೂ ಸಹ ಸಿಗುತ್ತೆ ನಿಮಗೆ. ನೀವು ಪೋಸ್ಟ್ ಮಾಡಬೇಕು ಇದರಲ್ಲಿ ಅನ್ನೋದಾದರೆ ಸೊ ನಮಗೆ ಉತ್ಪನ್ನಗಳು ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಅದರ ಫುಲ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಅದು ಯಾವುದು, ಅದರ ಹಿಸ್ಟ್ರಿ ಏನು, ಅದು ಎಲ್ಲಿಂದ ಪೋಸ್ಟ್ ಮಾಡ್ತಾ ಇದ್ದಾರೋ ಅದು ಗೂಗಲ್ ಇದರಲ್ಲಿ ತೊಗೊಳುತ್ತೆ, ಲೊಕೇಶನ್ದಲ್ಲಿ ತೊಗೊಳುತ್ತೆ ನಿಮ್ಮ ಒಂದು ಸ್ಥಳ. ಸೊ ಆ ರೀತಿಯಾಗಿ ಓವರ್ ಆಲ್ ನಾವು ಇದನ್ನು ನೋಡೋದು. ಇಲ್ಲಿ ರೆಫರಲ್ ಕೋಡ್ ಇದೆ. ಆ ರೆಫರಲ್ ಕೋಡನ್ನು ಬಳಸಿ ನೀವು ಈ ಅಪ್ಲಿಕೇಶನ್ನು ಡೌನ್ಲೋಡ್ ಮಾಡಿದ ನಂತರ ಇನ್ಸ್ಟಾಲ್ ಮಾಡಿದಾದಮೇಲೆ ಸೊ ನಿಮ್ಮ ಫೋನ್ ನಂಬರು ಪ್ಲಸ್ ಅದರಲ್ಲಿ ರೆಫರಲ್ ಕೋಡ್ ಕೇಳುತ್ತೆ. ಆ ರೆಫರಲ್ ಕೋಡನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ರೆಫರಲ್ ಕೋಡ್ ಹಾಕ್ಬಿಟ್ಟು ಸೊ ನೀವು ಇದನ್ನು ಓಪನ್ ಮಾಡ್ಕೋಬೋದು. ಇದರಿಂದ ಯಾವುದೇ ನಿಮಗೆ ನಷ್ಟ ಇರೋದಿಲ್ಲ. ರೆಫರಲ್ ಕೋಡನ್ನು ಬಳಸಿ ನೀವು ಸಹ ನಿಮ್ಮ ರೆಫರಲ್ ಕೋಡನ್ನು ಬೇರೆಯವ್ರಿಗೂ ತಿಳಿಸಿ ಅವರು ಅದ್ರ ಮುಖಾಂತರ ಸಹ ಸೊ ಅದನ್ನು ಮಾಡ್ಕೋಬೋದು, ಓಪನ್ ಮಾಡ್ಬೋದು.